ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಇಂಡಿಯನ್ ರೈಲ್ವೆದಲ್ಲಿ ಕಾಲ್ಫರ್ಮ್ ಆಗಿರುವಂತ ಡಿ ಗ್ರೂಪ್ ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಕಾಯ್ತಾ ಇದ್ರಲ್ಲ, ಈ ವಿಡಿಯೋ ನಿಮಗಾಗಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಯಾಕಂದ್ರೆ ನೀವೆಲ್ಲರೂ ಅಪ್ಲಿಕೇಶನ್ ಹಾಕಕ್ಕೆ ತಯಾರೇನೋ ಆದ್ರೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂತ ನೀವೆಲ್ಲರಲ್ಲಿ ಕನ್ಫ್ಯೂಷನ್ ಇದ್ದೇ ಇರ್ತದೆ. ಯಾಕಂತಂದ್ರೆ ಈಗ ಕಾಲ್ಫರ್ಮ್ ಆಗಿರೋ 14 ಪೋಸ್ಟ್ ಗಳಲ್ಲಿ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ತುಂಬಾ ಹುದ್ದೆಗಳು ಇದರಲ್ಲಿ ಸುಮಾರು 14 ಹುದ್ದೆಗಳ ಒಂದು ಲಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಪಾಯಿಂಟ್ಸ್ಮನ್ ಆಗಿರ್ಬೋದು, ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಆಗಿರ್ಬೋದು, ಟ್ರ್ಯಾಕ್ ಮೇಂಟೈನರ್ ಆಗಿರ್ಬೋದು, ಅಸಿಸ್ಟೆಂಟ್ PW ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಅನೇಕ ಅಂದ್ರೆ 14 ಪೋಸ್ಟ್ ಗಳನ್ನ ನಿಮ್ ಮುಂದೆ ಇಡಲಾಗಿದೆ. ಹಾಗಾದ್ರೆ ಇದರಲ್ಲಿ ಯಾವುದನ್ನ ಆಯ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಎಲ್ಲವೂ ಗ್ರೂಪ್ ಡಿ ಪೋಸ್ಟೇ ಆಗಿದ್ರು ಸಹ ಪ್ರತಿಯೊಂದಕ್ಕೂ ಬೇರೆ ಬೇರೆಯ ವರ್ಕ್ ಪ್ರೊಫೈಲ್ ಇರ್ತದೆ. ಮತ್ತೆ ಪ್ರತಿಯೊಂದರಲ್ಲೂ ಏನಿರ್ತದೆ, ಬೇರೆ ಬೇರೆಯ ಅಲೌನ್ಸ್ ಗಳು ಸಿಗ್ತವೆ. ಮತ್ತೆ ನೀವು ಆಯ್ಕೆ ಮಾಡುವಂತ ಏನು ಒಂದು ಪೋಸ್ಟ್ ಇರ್ತದಲ್ಲ, ಆ ಪೋಸ್ಟ್ ಅಲ್ಲಿ ಒಂದ್ ವೇಳೆ ನೀವು ಸೆಲೆಕ್ಟ್ ಆದಂದ್ರೆ ನಿಮ್ಮ ಕೈಯಲ್ಲಿ ಪಡೆದುಕೊಳ್ಳುವಂತ ಸ್ಯಾಲರಿಯಲ್ಲೂ ಸಹ ಏನಾಗ್ತದೆ, ಡಿಫ್ರೆನ್ಸ್ ಅನ್ನ ನೀವು ಕಾಣಬಹುದು. ಯಾಕಂದ್ರೆ ಒಂದು ಸಲ ನೀವು ರೈಲ್ವೆದಲ್ಲಿ ಅಪಾಯಿಂಟ್ ಆದಿ ಅಂತಂದ್ರೆ ಒಂದು ಹುದ್ದೆಯಿಂದ ಅಥವಾ ಒಂದು ಪೋಸ್ಟ್ ಇಂದ ಇನ್ನೊಂದು ಪೋಸ್ಟ್ಗೆ ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ಹೋಗೋದು ತುಂಬಾ ಕಷ್ಟದ ಕೆಲಸ, ಅಷ್ಟೊಂದು ಸರಳದ ಕೆಲಸ ಅಲ್ಲ. ಆದ್ದರಿಂದ ನಾವು ಅಪ್ಲಿಕೇಶನ್ ಹಾಕುವಾಗಲೇ ಏನ್ ಮಾಡ್ಬೇಕಂತಂದ್ರೆ ಸರಿಯಾದ ಯಾವ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಕ್ಕಂಥದ್ದನ್ನ ಮೊದಲೇ ನಿರ್ಧಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ಮುಂದೆ ಬರುವ ಪ್ರಾಬ್ಲಮ್ ಗಳನ್ನ ನಾವ್ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೆಲಸವನ್ನ ನಾನು ತುಂಬಾ ಸುಲಭ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು, ಮತ್ತೆ ಆ ಹುದ್ದೆಯಲ್ಲಿ ಫ್ಯೂಚರ್ ಗ್ರೋತ್ ಯಾವ ರೀತಿ ಇರ್ತದೆ, ಮತ್ತೆ ಕೈಗೆ ಬರುವ ಸ್ಯಾಲರಿ ಎಷ್ಟಿರ್ತದೆ, ಮತ್ತೆ ಆ ಪೋಸ್ಟ್ ನಲ್ಲಿ ಯಾವ್ಯಾವ ರೀತಿಯ ಕೆಲಸ ಇರ್ತದೆ, ಮತ್ತೆ ಅದರಲ್ಲಿರುವಂತಹ ಅಲೌನ್ಸ್ ಗಳು ಯಾವುವು ಅಂತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿದ್ರೆ ನಿಮ್ ಮನಸ್ಸಲ್ಲಿ ಯಾವುದೇ ರೀತಿಯ ಡೌಟ್ ಗಳು ಇರೋದಿಲ್ಲ. ಆದ್ರಿಂದ ಈ ವಿಡಿಯೋನ ನೀವು ನೋಡಿ ಸಹ, ಹಾಗೆ ನಿಮ್ಮ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರ ನಿಮ್ ಫ್ರೆಂಡ್ಸ್ ಗೆಲ್ಲೂ ಶೇರ್ ಮಾಡ್ತಾ ಅಂತ ಹೇಳ್ತಾ, ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಹಾಗಾದ್ರೆ ಇನ್ನೇಕ್ ತರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವೆಲ್ಲ ಈ ಹುದ್ದೆಗಳನ್ನ ಒಂದ್ಸಲ ನೋಡ್ಕೊಡ್ರಿ. ಅದೇ ರೀತಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಯಾವ ಡಿಪಾರ್ಟ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂತಕ್ಕಂಥದನ್ನ ಮೊದಲು ತಿಳ್ಕೊಳ್ಬೇಕು. ಯಾಕಂದ್ರೆ ರೈಲ್ವೆದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಬರ್ತವೆ. ಇಲ್ಲಿ ನೀವು ನೋಡಬಹುದು ಲಿಸ್ಟ್ ಅಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್, ಇಂಜಿನಿಯರ್ ಡಿಪಾರ್ಟ್ಮೆಂಟ್, ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, SNT ಡಿಪಾರ್ಟ್ಮೆಂಟ್, ಆಮೇಲೆ ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಬರ್ತವೆ. ಆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತ ಡಿ ಗುಂಪಿನ ಹುದ್ದೆಗಳು ಎಲ್ಲವೂ ಆಗಿರ್ತವೆ. ಆದ್ರಿಂದ ಈ ಲಿಸ್ಟ್ ಅಲ್ಲಿ ಮೊದಲಿಗೆ ಬರುವಂತದ್ದು ಪಾಯಿಂಟ್ಸ್ಮನ್ ಬಿ. ಈ ಪಾಯಿಂಟ್ಸ್ಮನ್ ಬಿ ಅಂತಕ್ಕಂಥ ಪೋಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ. ಟೋಟಲ್ ಇದರಲ್ಲಿ ಕಾಲ್ಫರ್ಮ್ ಆಗಿರೋ ಪೋಸ್ಟ್ ಎಷ್ಟಪ್ಪ, 5058 ಹುದ್ದೆಗಳು ಕಾಲ್ಫರ್ಮ್ ಆಗಿದಾವೆ. ಇನ್ನು ಇದರ ಏನಂತಂದ್ರೆ ಒಂದು ಜಾಬ್ ಪ್ರೊಫೈಲ್ ಯಾವ ರೀತಿ ಇರ್ತದೆ, ಯಾವೆಲ್ಲ ಕೆಲಸಗಳು ಇವರನ್ನ ಮಾಡ್ಬೇಕಾಗ್ತದೆ, ಮತ್ತೆ ಇದರಲ್ಲಿ ಅವ್ರಿಗೆ ಯಾವ ರೀತಿಯ ಪ್ರಮೋಷನ್ಗಳು ಸಿಗ್ತವೆ, ಮತ್ತೆ ಯಾವ ರೀತಿಯ ಅಲೌನ್ಸ್ ಗಳು ಸಿಗ್ತವೆ, ಮತ್ತೆ ಏನೆಲ್ಲ ಕೆಲಸಗಳನ್ನ ಅವ್ರು ಮಾಡ್ಬೇಕಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ ಸ್ನೇಹಿತರೆ, ಪಾಯಿಂಟ್ಸ್ಮನ್ ಕ್ಯಾಟಗರಿಯ ಪ್ರಮುಖವಾದಂತ ವರ್ಕ್ ಗಳು ಯಾವುವು, ನಾನಿಲ್ಲಿ ಒಂದು 4 ಪ್ರಮುಖವಾದಂತ ಅವ್ರ ಡ್ಯೂಟಿಯನ್ನ ಏನ್ ಮಾಡಿದೀನಿ, ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಬೇರೆ ಬೇರೆಯ ಡ್ಯೂಟಿಯನ್ನ ಅವ್ರು ಮಾಡ್ತಾರೆ. ಆದ್ರೆ ಒಂದು ಪ್ರಮುಖವಾದಂತ 4 ಏನಂತಂದ್ರೆ ಅವರ ವರ್ಕ್ ಅನ್ನ ನಾನು ಕೊಟ್ಟಿದ್ದೀನಿ. ಮೊದಲನೇದಾಗಿ ಆಲ್ ರೈಟ್ ಅಂತಕ್ಕಂಥದ್ದನ್ನ ನೀವು ಎಲ್ಲರೂ ಸ್ಟೇಷನ್ ದಲ್ಲಿ ನೋಡಿರ್ಬೋದು. ಗಾಡಿ ಪಾಸ್ ಆಗುವಾಗ, ಟ್ರೇನ್ ಪಾಸ್ ಆಗುವಾಗ ಒಬ್ರು ಏನ್ ಮಾಡಿರ್ತಾರೆ ಅಂದ್ರೆ ಹಸಿರು ಧ್ವಜವನ್ನ ಕೈಯಲ್ಲಿ ತೋರಿಸ್ತಾ ನಿಂತಿರ್ತಾರೆ. ಅದಕ್ಕೆ ಏನಂತಂದ್ರೆ ಗಾಡಿ ಪಾಸ್ ಆಗೋ ಆಲ್ ರೈಟ್ ಅಂತ ಕರೀತಾರೆ. ಇದನ್ನೇ ಏನ್ ಮಾಡ್ಬೇಕು ಅಂದ್ರೆ ಪಾಯಿಂಟ್ಸ್ಮನ್ ಆದವರು ಮಾಡ್ಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ಈ ರೀತಿ ಗಾಡಿ ಪಾಸ್ ಆಗುವಾಗ ನೀವು ಯಾವುದೇ ಸ್ಟೇಷನ್ ಅಲ್ಲಿ ಹೋದ್ರು ಒಬ್ರು ಏನಂದ್ರೆ ಹಸಿರು ಧ್ವಜವನ್ನು ತೋರ್ಸ ನಿಂತಿರ್ತಾರೆ. ಅವ್ರಿಗೆ ನಾವೇನಂತ ಪಾಯಿಂಟ್ಸ್ಮನ್ ಅಂತ ಕರೀತಾರೆ. ಇದಕ್ಕೆ ಆಲ್ ರೈಟ್ ಪೊಸಿಷನ್ ಅಂತ ಕರೀತಾರೆ. ಇನ್ನ ಇದನ್ನ ಹೊರತುಪಡಿಸಿದ್ರೆ ಗೇಟ್ ಡ್ಯೂಟಿ ಇನ್ನೇನಪ್ಪಾ ಅಂತಂದ್ರೆ LC ಗೇಟ್ ಗಳು ಇರ್ತವೆ. ಈ LC ಗೇಟ್ ಗಳಲ್ಲಿ 2 ರೀತಿಯ ಟ್ರಾಫಿಕ್ ಗೇಟ್ ಮತ್ತು ಇಂಜಿನಿಯರಿಂಗ್ ಗೇಟ್ ಅಂತ ಬರ್ತದೆ. ಈ ಗೇಟ್ ಗಳಲ್ಲಿ ಗೇಟ್ಮನ್ ಆಗಿ ಸಹ ಏನಾಗಬಹುದು, ಪಾಯಿಂಟ್ಸ್ಮನ್ ಅನ್ನು ವರ್ಕ್ ಗೆ ಕಳಿಸಬಹುದು. ಇಲ್ಲೂ ನೀವು ವರ್ಕ್ ನೋಡ್ಬೋದು. ನಿಮ್ಮ ಹತ್ರ ಯಾವ್ದಾದ್ರು ಗೇಟ್ ಇತ್ತಂದ್ರೆ ಹೋಗಿ ನೀವು ವಿಸಿಟಿಂಗ್ ಮಾಡಿ ಅವರ ಯಾವ ರೀತಿ ಕೆಲಸದ ವಿಧಾನ ಇರ್ತದೆ ಅಂತ ಹೇಳಿ
ನೀವು ನೋಡ್ಕೊಂಡ್ ಬರ್ಬೋದು. ಇದನ್ನು ಸಹ ಏನ್ ಮಾಡ್ಬೋದು, ಪಾಯಿಂಟ್ಸ್ ಮನ್ 8 ರಿಂದ 12 ತಾಸು ಡ್ಯೂಟಿ ಇರ್ತದೆ, ಅದನ್ನು ಸಹ ಅವರು ಮಾಡ್ಬೇಕಾಗ್ತದೆ. ಇನ್ನ ಅದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಬರ್ತದೆ ಕಪ್ಲಿಂಗ್ ಅಂಡ್ ಸೆಟ್ಟಿಂಗ್ ಅಂತ ಕರೀತಾರೆ. ಕಪ್ಲಿಂಗ್ ಅಂಡ್ ಸೆಟ್ಟಿಂಗ್ ಯಾವ್ದಪ್ಪ ಅಂತಂದ್ರೆ, ನೀವು ಯಾವ್ದಾದ್ರು ಸ್ಟೇಷನ್ ದಲ್ಲಿ ನೋಡಿರ್ತೀರ, ಏನು 2 ಟ್ರೈನ್ ಅಥವಾ ಇಂಜಿನ್ ಮತ್ತು ಟ್ರೈನ್ ಅನ್ನ ಏನ್ ಮಾಡ್ತಾರ ಅಂತಂದ್ರೆ ಒಂದು ಗೂಡಿಸುವುದು. ನೀವು ಯಾವ್ದಾದ್ರು ಸ್ಟೇಷನ್ ದಲ್ಲಿ ಒಂದು ಟ್ರೈನ್ ಅನ್ನ ಒಂದ್ ಇಂಜಿನ್ ಅನ್ನ ಬಿಡಿಸಿ ತಗೊಂಡ್ ಹೋಗ್ತಿರ್ತಾರೆ, ಅಥವಾ ಒಂದ್ ಇಂಜಿನ್ ಅನ್ನ ತಂದು ಒಂದ್ ಇಂಜಿನ್ ಕುಡಿಸಿರ್ತಾರೆ. ಒಬ್ರು ವಾಕಿ ಟಾಕಿಯಲ್ಲಿ ಮಾತಾಡ್ತಾ ನಿಂತಿರ್ತಾರೆ ನೋಡ್ರಿ, ಅವ್ರಿಗೆ ಏನಂತ ಇರ್ತಾರೆ, ಪಾಯಿಂಟ್ಸ್ ಮನ್ ಅಂತ ಕರೀತಾರೆ. ಇಬ್ರಲ್ಲಿ ಇಬ್ರು ಇರ್ತಾರೆ. ಆ ವೈಟ್ ಶರ್ಟ್ ಹಾಕಿದ್ರೆ ಅಂತಂದ್ರೆ ಅವರು ಗೂಡ್ಸ್ ಗಾರ್ಡ್ ಇರ್ತಾರೆ, ಟ್ರೈನ್ ಮ್ಯಾನೇಜರ್ ಅಂತ ಕರೀತಾರೆ. ಇನ್ನೊಬ್ರು ನೀಲಿ ಕಲರ್ ಅಂಗಿಯನ್ನ ಅಥವಾ ಬ್ರೌನ್ ಕಲರ್ ಶರ್ಟ್ ಅಂಡ್ ಪ್ಯಾಂಟ್ ಹಾಕಿರ್ತಾರಲ್ಲ, ಅವ್ರಿಗೆ ಪಾಯಿಂಟ್ಸ್ ಮನ್ ಅಂತ ಕರೀತಾರೆ. ಆ ಕೆಲ್ಸಕ್ಕೆ ಏನಂತಾರೆ ಸೆಂಟಿಂಗ್ ಅಂತ ಕರೀತಾರೆ. ಅದನ್ನ ಬಿಟ್ರೆ ನೀವು ನೋಡ್ಬೋದು, ಇಲ್ಲಿ ನೋಡ್ಬೋದು ನೀವು ಏನಂತಂದ್ರೆ, ಏನಾದ್ರೂ ಹಳಿಯಲ್ಲಿ ವರ್ಕ್ ಇತ್ತಂತಂದ್ರೆ ಅಥವಾ ಸ್ವಿಚ್ ಅಂತ ಕರೀತಾರೆ ಇದಕ್ಕೆ. ಈ ಸ್ವಿಚ್ ಅಲ್ಲಿ ಏನಾದ್ರೂ ಬೇರೆ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡಿದ್ರೆ ಅಂತಂದ್ರೆ ಈ ಸ್ವಿಚ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ಹೋಗಿ ನೀವು ಏನ್ ಮಾಡ್ಬೋದು, ಪರೀಕ್ಷೆಯನ್ನು ಸಹ ಮಾಡಿ ಬರಬೇಕಾಗ್ತದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಟ್ರೈನ್ ಅಲ್ಲಿ ಆಗ್ತಕ್ಕಂಥದ್ದ ಅನ್ಯೂಜುವಲ್ ಥಿಂಗ್ಸ್ ಅಂದ್ರೆ, ಏನಾದ್ರೂ ಹಾಟ್ ಎಕ್ಸಲ್ ಆಗಿತ್ತಂತಂದ್ರೆ, ಏನಾದ್ರೂ ಬೇರೆ ಬೇರೆಯ ಸಮಸ್ಯೆಗಳಾಗಿತ್ತಂದ್ರೆ, ಟ್ರೈನ್ ಬಂದು ಸ್ಟೇಷನ್ ಅಲ್ಲಿ ನಿಂತಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಗೂಡ್ಸ್ ಗಾಡಿಗೆ ಸಹಾಯಕನಾಗಿ ಅದನ್ನೆಲ್ಲ ಚೆಕ್ ಮಾಡ್ಬೇಕಾಗಿ ಬರ್ತದೆ. ಇವೆಲ್ಲ ಪ್ರಮುಖವಾದಂತ ಏನಂತಂದ್ರೆ ಕೆಲಸಗಳು ಆಗಿರ್ತವೆ. ಇವೆಲ್ಲ ಪಾಯಿಂಟ್ಸ್ ಮನ್ ಜಾಬ್ ಪ್ರೊಫೈಲ್ ನ ಒಂದೇ ಪೋಸ್ಟರ್ ನಲ್ಲಿ ತೋರಿಸಿದೀನಿ. ಒಂದನೇದು ಕಪ್ಲಿಂಗ್ ಮಾಡ್ಬೇಕಾಗ್ತದೆ, ಎರಡನೇದು ಗೇಟ್ ಮನ್ ಆಗಿ ವರ್ಕ್ ಮಾಡಬೇಕಾಗ್ತದೆ, ಸ್ವಿಚ್ ಅನ್ನ ಆಪರೇಟ್ ಮಾಡ್ಬೇಕಾಗ್ತದೆ. ಆಮೇಲೆ ಆ ಸ್ವಿಚ್ ಅಲ್ಲಿ ಆಗುವಂತ ಯಾವುದೇ ಪ್ರಾಬ್ಲಮ್ ಅನ್ನ ನೀವು ಏನ್ ಮಾಡ್ಬೋದು, ಹೋಗಿ ಸರಿ ಪಡಿಸಬೇಕಾಗ್ತದೆ ಅಥವಾ ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ. ಇವೆಲ್ಲವೂ ಏನಾಗಿರ್ತದೆ ಅಂದ್ರೆ ಒಬ್ಬ ಪಾಯಿಂಟ್ಸ್ ಮನ್ ಏನಾಗಿರ್ತದೆ ಡ್ಯೂಟಿ ಆಗಿರ್ತದೆ ಸ್ನೇಹಿತರೆ. ಹಾಗಾದ್ರೆ ನೀವು ಇಲ್ಲಿವರೆಗೂ ಪಾಯಿಂಟ್ಸ್ ಮನ್ ಜಾಬ್ ಪ್ರೊಫೈಲ್ ಅಂದ್ರೆ ಯಾವ ರೀತಿಯ ವರ್ಕ್ ಇರ್ತದೆ ಅಂತ ನೋಡಿದ್ವಿ. ಈಗ ನಾವು ಪಾಯಿಂಟ್ಸ್ ಮನ್ ಕ್ಯಾಟಗರಿಯಲ್ಲಿ ಇರುವಂತ ಫ್ಯೂಚರ್ ಏನೇನು, ಅವರಿಗೆ ಯಾವ ರೀತಿ ಸ್ಯಾಲರಿ ಸಿಗ್ತದೆ, ಮತ್ತೆ ಒಂದ್ಸಲ ನೀವು ಅಪಾಯಿಂಟ್ಮೆಂಟ್ ಆದ್ರಿ ಅಂತಂದ್ರೆ ಡಿ ಗ್ರೂಪ್ ಅಲ್ಲೇ ಇರ್ಲಿಕ್ಕೆ ಆಗೋದಿಲ್ಲ. ನೀವು ಪ್ರಮೋಷನ್ ಆಗಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆದು ಮುಂದೆ ಯಾವ ರೀತಿಯ ಪೋಸ್ಟ್ ಅನ್ನ ಹೊಂದಬಹುದು ಅಂತಕ್ಕಂಥದ್ದನ್ನ ನೋಡೋಣ. ಅಪ್ಲಿಕೇಶನ್ ಹಾಕೋರಲ್ಲಿ ಮ್ಯಾಕ್ಸಿಮಮ್ ಜನ ಯಾವ್ದನ್ನ ಆಯ್ಕೆ ಮಾಡ್ಕೋತಾರೆ ಅಂದ್ರೆ ಪಾಯಿಂಟ್ಸ್ ಮನ್ ಆಯ್ಕೆ ಮಾಡ್ಕೋತಾರೆ. ಯಾಕಂತಂದ್ರೆ ಇದೊಂದು ಫ್ಯೂಚರಿಸ್ಟಿಕ್ ಜಾಬ್. ಯಾಕಂದ್ರೆ ರೈಲ್ವೆದಲ್ಲಿ LDC ಅಂತ ಬರೀತಾರೆ, ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಈಗ ಅವಾಗ್ಲೇ ನೋಡಿದ್ರಿ ನೀವು ಪಾಯಿಂಟ್ಸ್ ಮನ್ ಅಂತಕ್ಕಂಥದ್ದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ. ಈ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ಸಲ ನೀವು ಅಪಾಯಿಂಟ್ಮೆಂಟ್ ಆದ್ರಿ, ಪಾಯಿಂಟ್ಸ್ ಮನ್ ಅಪಾಯಿಂಟ್ಮೆಂಟ್ ಆದ್ರಿ ಅಂತಂದ್ರೆ 3 ರಿಂದ 4 ವರ್ಷ ಸರ್ವಿಸ್ ಮಾಡಿದ ಮೇಲೆ ನೀವು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರ್ಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ನೀವು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೋದು ಸ್ಟೇಷನ್ ಮಾಸ್ಟರ್ ಆಗ್ಬೋದು, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆಗ್ಬೋದು, ಟಿಕೆಟ್ ಕಲೆಕ್ಟರ್ ಸಹ ಆಗ್ಬೋದು. ಹೀಗೆ ರೈಲ್ವೆದಲ್ಲಿ ಒಂದು ಉನ್ನತವಾದಂತಹ ಹುದ್ದೆಗಳನ್ನ ಇರ್ಬೋದು. ನೀವು ಉದಾಹರಣೆಗೆ ನೀವು ಅಪಾಯಿಂಟ್ಮೆಂಟ್ ಆಗಿರೋದು 18,000 ಗ್ರೇಡ್ ಪೇ ವರ್ಕ್ ಏನಾದ್ರೆ ಅಪಾಯಿಂಟ್ಮೆಂಟ್ ಆಗಿರ್ತೀರಾ. ಒಂದ್ ವೇಳೆ ನೀವು ಸ್ಟೇಷನ್ ಮಾಸ್ಟರ್ ಹುದ್ದೆಗೆ ಸೆಲೆಕ್ಟ್ ಆದ್ರೆ ಅಂತಂದ್ರೆ 42,000 ಗ್ರೇಡ್ ಪೇ ಇರುವಂತ ಪೋಸ್ಟ್ಗೂ ಸಹ ನೀವು ಹೋಗ್ಬೋದು. ಯಾವ ರೀತಿ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅನ್ನ ಬರೆಯೋದ್ರ ಮೂಲಕ ಹೋಗ್ಬೋದು. ಯಾಕಂದ್ರೆ ಒಂದು ಒಳ್ಳೆ ಫ್ಯೂಚರಿಸ್ಟಿಕ್ ಜಾಬ್ ಇದರಲ್ಲಿ ಇರ್ತದೆ ಸ್ನೇಹಿತರೆ. ಆದ್ದರಿಂದ ಅದೇ ರೀತಿಯ ಯಾರೆಲ್ಲ ಲೇಡೀಸ್ ಅಪ್ಲಿಕೇಶನ್ ಆಗ್ತಿದ್ರೆ, ಹೆಣ್ಮಕ್ಳ ಅಪ್ಲಿಕೇಶನ್ ಆಗ್ತಿದ್ರೆ ಅವ್ರಿಗೆ ಒಂದು ಸೂಟೇಬಲ್ ಜಾಬ್. ಯಾಕಂತಂದ್ರೆ ಏನಂತಂದ್ರೆ ಒಂದು ಸೇಫ್ಟಿ ಆದಂತ ವರ್ಕ್ ಇರ್ತದೆ. ಆದ್ದರಿಂದ ಏನಂತಂದ್ರೆ ಮಹಿಳೆಯರೆಲ್ಲರೂ ಅಪ್ಲಿಕೇಶನ್ ಯಾರ್ಯಾರು ಹಾಕ್ತಿರಲ್ಲ ಅವ್ರಿಗೆ ಇದೊಂದು ಆಪ್ಷನ್, ಒಳ್ಳೆ ಆಪ್ಷನ್ ಆಗಿರ್ತದೆ. ಹಾಗಾದ್ರೆ ಇದಕ್ಕೆ ಎಷ್ಟೆಲ್ಲ ಸ್ಯಾಲರಿ ಸಿಗ್ಬೋದಪ್ಪ? ಈಗ ನೀವು ಒಬ್ಬ ಯಾರಾದ್ರೂ ಜಾಯಿನ್ ಆದ್ರೆ ಅಂತಂದ್ರೆ, ಅಪಾಯಿಂಟ್ಮೆಂಟ್ ಆದ್ರೆ ಅಂತಂದ್ರೆ ಅವ್ರಿಗೆ ಎಷ್ಟು ಸ್ಯಾಲರಿ ಸಿಗ್ಬೋದಂತ ನಾವು ನೋಡಿದ್ರೆ ಅಂತಂದ್ರೆ, ಈಗಿನ 7th ಪೇ ಕಮಿಷನ್ ಪ್ರಕಾರ ನಿಮ್ದು ಬೇಸಿಕ್ ಹಿಡ್ಕೊಂಡು ಆಮೇಲೆ HRA, ಆಮೇಲೆ DA ಇದನ್ನೆಲ್ಲ, ಮತ್ತೆ ನೈಟ್ ಅಲೌನ್ಸ್ ಸಹ, ನೀವು ರಾತ್ರಿ ಡ್ಯೂಟಿಯನ್ನ ಮಾಡಿದ್ರೆ ನಿಮಗೆ ನೈಟ್ ಅಲೌನ್ಸ್ ಕೊಡ್ತಾರೆ. ಮತ್ತೆ ನೀವು ಯಾವ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಿರ್ತಾರ ಆ ಸ್ಟೇಷನ್ ಅನ್ನ ಬಿಟ್ಟು ಬೇರೆ ಸ್ಟೇಷನ್ ಹೋಗಿ ವರ್ಕ್ ಮಾಡಿದ್ರೆ ಅಂದ್ರೆ ಟ್ರಾವೆಲಿಂಗ್ ಅಲೌನ್ಸ್ ಕೊಡ್ತಾರೆ. ಹೀಗೆ ನೀವು ಅಪಾಯಿಂಟ್ಮೆಂಟ್ ಆದ್ರೆ ಅಂತಂದ್ರೆ ಫಸ್ಟ್ನೇ ತಿಂಗಳ ಸ್ಯಾಲರಿ ಏನಿಲ್ಲ ಅಂತಂದ್ರು 30 ರಿಂದ 35,000 ಸ್ಯಾಲರಿ ನಿಮಗೆ ಬಂದೇ ಬರ್ತದೆ ಸ್ನೇಹಿತರೆ. ಇಷ್ಟೊಂದು ಏನಂತಂದ್ರೆ ಪಾಯಿಂಟ್ಸ್ ಮನ್ ನ ಜಾಬ್ ಪ್ರೊಫೈಲ್ ಆಗಿತ್ತು. ನೀವು ಬೇಕಂತಂದ್ರೆ ಇನ್ನೊಂದ್ಸಲ ಮುಂದಿನ ವಿಡಿಯೋದಲ್ಲಿ ಒಂದು ಪೇಮೆಂಟ್ ಸ್ಲಿಪ್ ಅನ್ನೇ ತಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಅಲೌನ್ಸ್ ಇದರಲ್ಲಿ ಬರ್ತದೆ ಅಂತ. ಸ್ಪೆಷಲ್ ಅಲೌನ್ಸ್ ಅಂತಂದ್ರೆ ನೈಟ್ ಡ್ಯೂಟಿ ಮಾಡಿದ್ರೆ ನೈಟ್ ಅಲೌನ್ಸ್ ಕೊಡ್ತಾರೆ, ಆಮೇಲೆ ಬೇರೆ ಕಡೆ ಹೋದ್ರೆ TA ಕೊಡ್ತಾರೆ. ಈ ರೀತಿಯ ಅಲೌನ್ಸ್ ಗಳು ಪಾಯಿಂಟ್ಸ್ ಮನ್ ಕ್ಯಾಟಗರಿಯಲ್ಲಿ ಇರ್ತದೆ ಸ್ನೇಹಿತರೆ. ಗ್ರೂಪ್ ಡಿ ಅಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಪ್ರಮುಖವಾದಂತ ಪೋಸ್ಟ್ ಯಾವ್ದಂತಂದ್ರೆ ಟ್ರ್ಯಾಕ್ ಮೇಂಟೈನರ್. ಅದರ ಜಾಬ್ ಪ್ರೊಫೈಲ್ ಯಾವ ರೀತಿ ಇದೆ ನೋಡೋಣ. ಇಲ್ಲಿ ಒಂದು ಪ್ರಮುಖವಾದಂತ ಒಂದು 4 ಕೆಲಸಗಳನ್ನ ನಾನು ಪಟ್ಟಿ ಮಾಡಿಟ್ಟಿದ್ದೀನಿ. ಅದರಲ್ಲಿ ಮೊದಲನೇದಂದ್ರೆ ಇವ್ರದ ಇಂಪಾರ್ಟೆಂಟ್ ಆದಂತ ಕೆಲಸದ ಪ್ರೊಫೈಲ್ ಏನಂತಂದ್ರೆ, ವರ್ಕ್ ಪ್ರೊಫೈಲ್ ಏನಂತಂದ್ರೆ ಟ್ರ್ಯಾಕ್ ನ ನಿರ್ವಹಣೆ ಮಾಡುದು, ಟ್ರ್ಯಾಕ್ ನ ಪ್ರೊಟೆಕ್ಷನ್ ಮಾಡುದು, ಟ್ರ್ಯಾಕ್ ನ
ಸುರಕ್ಷತೆಯನ್ನ ಕಾಪಾಡಿಕೊಳ್ಳುವಂತದ್ದು ಪ್ರಮುಖವಾದಂತ ಕೆಲಸ ಆಗಿರ್ತದೆ. ನೀವು ರೈಲ್ವೆಗಳಿಗೆ ಏನಾದ್ರೂ ತೊಂದರೆ ಆದಂದ್ರೆ ಅದನ್ನ ಏನಂದ್ರೆ ನೀವು ಸಮಯಕ್ಕೆ ಸರಿಯಾಗಿ ಹೋಗಿ ಅದನ್ನ ಸರಿಪಡಿಸುವಂತದ್ದು ಇವರ ಪ್ರಮುಖವಾದಂತ ಕೆಲಸ ಆಗಿರ್ತದೆ. ಯಾಕಂದ್ರೆ ಒಂದು ಟ್ರೇನು ಸರಾಗವಾಗಿ ಹೋಗ್ಬೇಕಂತಂದ್ರೆ ರೈಲ್ವೆ ಹಳಿ ಅಷ್ಟೇ ಸುಗಮವಾಗಿರ್ಬೇಕಾಗ್ತದೆ. ಅದರ ನಿರ್ವಹಣೆಯ ಪೂರ್ಣ ಜವಾಬ್ದಾರಿ ಟ್ರ್ಯಾಕ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಇರ್ತದೆ ಸ್ನೇಹಿತರೆ. ಇನ್ನ ಅದನ್ನ ಹೊರತುಪಡಿಸಿದ್ರೆ ಇವ್ರು ಮಾಡ್ತಕ್ಕಂಥದ್ದು ಇನ್ನೊಂದು ಡ್ಯೂಟಿ ಯಾವ್ದಂತಂದ್ರೆ, ನೀವು ಒಂದ್ ವೇಳೆ ಸೆಲೆಕ್ಟ್ ಆದಂದ್ರೆ ಗೇಟ್ಮೆಂಟ್ ಡ್ಯೂಟಿ ಸಹ ನೀವು ಮಾಡ್ಬೇಕಾಗ್ತದೆ. ನೀವು ಅವಾಗ್ಲೇ ನೋಡಿದ್ರಲ್ಲ ಪಾಯಿಂಟ್ಸ್ಮೆಂಟ್ ಕೆಟಗರಿಯಲ್ಲಿ ಅದೇ ರೀತಿಯ ಕೆಲಸವನ್ನ ನೀವು ಇಲ್ಲಿ ಸಹ ನೀವು ಮಾಡ್ಬೇಕಾಗ್ತದೆ. ಇನ್ನ ಅದನ್ನ ಹೊರತುಪಡಿಸಿದ್ರೆ ಇನ್ನು ಟ್ರಾಲಿಮನ್ ನೀವು ನಿಮ್ಮ ಎಲ್ಲಾದ್ರೂ ರೈಲ್ವೆ ಸ್ಟೇಷನ್ ಇತ್ತಂದ್ರೆ, ರೈಲ್ವೆ ಹಳಿ ಇತ್ತಂದ್ರೆ ಈ ರೀತಿಯ ನೀವು ನೋಡೇ ಇರ್ತಾರ. ಯಾವ ರೀತಿ ಅಂತಂದ್ರೆ ಇಲ್ಲಿ ಈ ತರ ಹೋಗುವಂತ ಇದ್ರ ಮೇಲೆ ಆಫೀಸರ್ ಇರ್ತಾರೆ, ಟ್ರ್ಯಾಕ್ ಅನ್ನ ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ. ಅಂದ್ರೆ ಟ್ರ್ಯಾಕ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ನೋಡ್ತಾ ಹೋಗ್ತಿರ್ತಾರೆ. ಅವರ ಜೊತೆ ಏನಂತಂದ್ರೆ ಅವರ ಆಜ್ಞೆಗಳನ್ನ ಪಾಲಿಸುವಂತ ಪರಿಪಾಲಕರಾಗಿಯೂ ಸಹ ನೀವೇನ್ ಮಾಡ್ಬೋದು, ಕೆಲಸವನ್ನ ಮಾಡ್ಬೋದಾಗಿರ್ತದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ನೀವೇನಂದ್ರೆ ಎಮರ್ಜೆನ್ಸಿ ವರ್ಕ್, ರೈಲ್ವೆದಲ್ಲಿ ಏನಾದ್ರೂ ಜಾಸ್ತಿ ಮಳೆ ಆತಂತಂದ್ರೆ ನೀವು ಪೆಟ್ರೋಲಿಂಗ್ ಮಾಡ್ಬೇಕಾಗ್ತದೆ. ಅಥವಾ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಥಂಡಿ ಬಿತ್ತಂತಂದ್ರೆ ಅಲ್ಲಿಯೂ ಸಹ ನೀವೇನಂದ್ರೆ ಹೋಗಿ ಅದನ್ನ ಟ್ರ್ಯಾಕ್ ಅನ್ನ ಪ್ರೊಟೆಕ್ಷನ್ ಅಥವಾ ನೀವು ಏನಂದ್ರೆ ಕಾಪಾಡ್ಬೇಕಾಗ್ತದೆ, ಅಂದ್ರೆ ಪ್ರೊಟೆಕ್ಷನ್ ಮಾಡ್ಬೇಕಾಗ್ತದೆ. ಮತ್ತೆ ನೀವೇನ್ ಮಾಡ್ಬೇಕಂತಂದ್ರೆ ಟ್ರ್ಯಾಕಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮತ್ತೆ ಯಾವುದೇ ಅಪಘಾತಗಳು ಆಗದಂತೆ ತಡೆಯುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದೆ ಸ್ನೇಹಿತರೆ. ಇನ್ನು ಇದರಲ್ಲಿ ಈ ಟ್ರ್ಯಾಕ್ ಮೇಂಟೆನೆನ್ಸ್ ಕೆಟಗರಿಯಲ್ಲಿ ಬರ್ತಕ್ಕಂಥ ಫ್ಯೂಚರಿಸ್ಟಿಕ್ ಏನಪ್ಪಾ, ಇದರಲ್ಲಿ ನೀವು ಬೇರೆ ಹುದ್ದೆಗಳಿಗೆ ಹೋಲಿಸಿದ್ರೆ ಅಂತಂದ್ರೆ ಏನು ಸ್ವಲ್ಪ ಅಲೌನ್ಸ್ಗಳು ಜಾಸ್ತಿ ಇರ್ತಾವೆ. ಏನಂತಂದ್ರೆ ರಿಸ್ಕ್ ಅಲೌನ್ಸ್ ಅಂತ ಜಾಸ್ತಿ ಕೊಡ್ತಾರೆ. ನೀವು ಪಾಯಿಂಟ್ಸ್ಮೆಂಟ್ ಕೆಟಗರಿಗೆ ಮತ್ತೆ ಇದಕ್ಕೆ ಹೋಲಿಸ್ಕೊಂಡ್ರೆ ಒಂದ್ ಸರಿಸುಮಾರು 4,000 ರಿಂದ 5,000 ರೂಪಾಯಿ ಜಾಸ್ತಿ ಸ್ಯಾಲರಿನ ನೀವು ಪಡ್ಕೋತೀರಿ. ಯಾಕಂದ್ರೆ ರಿಸ್ಕ್ ಅಲೌನ್ಸ್ ಅನ್ನ ಜಾಸ್ತಿಯನ್ನ ಕೊಡ್ತಾರೆ ಇಲ್ಲಿ. ಮತ್ತೆ ಅದನ್ನ ಹೊರತುಪಡಿಸಿದ್ರೆ ನೀವು ಇಲ್ಲಿ ಒಂದ್ಸಲ ಅಪಾಯಿಂಟ್ಮೆಂಟ್ ಆದ್ರಂದ್ರೆ ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಅನ್ನ ಬರೀಲಾರದೆ ನೀವು ಸರ್ವಿಸ್ ಮೇಲೆನೆ ಪ್ರಮೋಷನ್ ಅನ್ನ ಪಡಿತಾ ಹೋಗ್ಬೋದು. ನೀವು ಸೆಲೆಕ್ಟ್ 18,000ದಲ್ಲಿ ಸೆಲೆಕ್ಷನ್ ಆದ್ರೂ ಸಹ 28,000ವರೆಗೆ ಗ್ರೇಡ್ ಪೇ ನ ನೀವು ಏನ್ ಮಾಡ್ಬೋದು, ಸರ್ವಿಸ್ ನ ಮೂಲಕ ತಗೊಂಡು ಹೋಗ್ಬೋದು. ಯಾವುದೇ ರೀತಿ ಎಕ್ಸಾಮ್ ಅನ್ನ ಬರೆಯುವಂತ ಅವಶ್ಯಕತೆ ಇದರಲ್ಲಿ ಇರುವುದಿಲ್ಲ ಸ್ನೇಹಿತರೆ. ಈ ಎರಡು ಪೋಸ್ಟ್ಗಳ ಒಂದು ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿತು ಅನ್ಕೋತೀನಿ. ಇನ್ನು ಬೇರೆ ಬೇರೆಯ ಹುದ್ದೆಗಳು ಇದಾವೆ. ನಿಮ್ಗೆ ಇದೇ ರೀತಿಯ ವಿಡಿಯೋಗಳು ಬೇಕಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಉಳಿದಿರುವಂತ ಪ್ರಮುಖವಾದ ಹುದ್ದೆಗಳ ಏನೇನೋ ವರ್ಕ್ ಪ್ರೊಫೈಲ್ ಇರ್ತದೆ, ಮತ್ತೆ ಯಾವ ರೀತಿಯ ಸ್ಯಾಲರಿ ಅವರು ಪಡ್ಕೊಳ್ತಾರೆ, ನಿಮ್ ಸ್ಯಾಲರಿ ಅಂತ ಹೇಳೋದು ಮಾಡ್ತಾ ಇದಕ್ಕೂ ಸಹ ನೀವು ಅಪಾಯಿಂಟ್ಮೆಂಟ್ ಆದ್ರಿ ಅಂತಂದ್ರೆ ಸರಿಸುಮಾರು ಒಂದು 30 ರಿಂದ 35 ಅಥವಾ ಒಂದು 2-3 ಸಾವಿರ ರೂಪಾಯಿ ಜಾಸ್ತಿ ಸ್ಯಾಲರಿಯನ್ನ ಇದರಲ್ಲಿ ಪಡಿಬಹುದಾಗಿರ್ತದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ.